ಹಲೋ, ವೆಲ್ಕಮ್ ಟು ತನು ಲೈಫ್ ಸ್ಟೈಲ್ಸ್. ಈಗ ನಾನು ಕಬ್ಬನ್ ಪಾರ್ಕ್ ಬಂದಿದ್ದೀನಿ. ಅದು ಬಾಲ್ ಭವನ್ಗೆ ಟ್ರೈನು ಅದೆಲ್ಲ ನೋಡೋಕ್ಕೆ. ಮತ್ತು ನಾನು, ಅಜ್ಜಿ, ಅಮ್ಮಮ್ಮ, ನಮ್ಮಮ್ಮ ಮತ್ತು ಅಪ್ಪ ಬಂದಿದ್ರು. ಆಮೇಲೆ ಏನೇನಾಗುತ್ತೆ ಇವಾಗ ನೋಡೋಣ. ಬಾಲ್ ಭವನ್ ಟ್ರೈನ್ಗೆ ನಂಗೆ ತುಂಬ ಎಕ್ಸೈಟೆಡ್ ಆಗ್ತಾ ಇದೆ ಆವಾಗಿಂದ. ನನ್ನ ಬೋಟ್ ಅಂತ ನೋಡಿದ ತಕ್ಷಣ ಹಠ ಮಾಡೋರ್ಗೂ ಬಿಡ್ಡಿಲ್ಲ. ಒಳಗಡೆ ಹೋಗಿದ ತಕ್ಷಣ ಬೋಟು. ಆಮೇಲೆ ಲಾಸ್ಟಲ್ಲಿ ಬೋಟ್ ಕರ್ಕೊಂಡೋಗಿ ತುಂಬ ಜೋರಾಗಿ ಮಳೆ ಬಂದ್ಬಿಡ್ತು ಗೊತ್ತಾ. ಅದು ಫುಲ್ ಇವಾಗ ನಮಗೆ ಇಶ್ಯೂಸ್ ಇತ್ತು ಅಂತ ನಾವು ಬ್ಲಾಗ್ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಪರ್ಸ್ನಲ್ ಇಶ್ಯೂಸ್. ಇವಾಗ ಟ್ರೈನ್ ಬಂತು, ನಾವು ಟ್ರೈನಲ್ಲಿ ಹತ್ತುತ್ತಾ ಇದ್ದೀವಿ. ಓಕೆನಾ, ಸ್ವಲ್ಪ ದಿನಗಳು ವಿಡಿಯೋ ಮಾಡ್ತೀವಿ. ಓಕೆನಾ, ಇವಾಗ ಟ್ರೈನ್ ಬಂತು, ಹತ್ತುತ್ತಾ ಇದ್ದೀವಿ. ಎಷ್ಟು ಜನ ಇದ್ದಾರೆ ಅಂದರೆ ನನಗೆ ನೋಡೋಕ್ಕಾಗ್ತಾಯಿಲ್ಲ, ನಂಬೋಕ್ಕಾಗ್ತಾಯಿಲ್ಲ ಗೊತ್ತಾ. ಟ್ರೈನ್ ವೆಯ್ಟ್ ಮಾಡ್ತಾ ಇದ್ದೀವಿ. ಅದೆಷ್ಟು ಜನನು ಆ ಟ್ರೈನ್ ಎಷ್ಟು ಜನ ಬರ್ತಿದ್ದಾರೆ ಅಂದರೆ ವಾವ್. ಅಂದರೆ ಈ ಕ್ಯೂವಲ್ಲಿ ಎಷ್ಟು ಜನ ಇದ್ದಾರೋ, ನಾನು ಟ್ರೈನಿಗೆ ಹೋಗೋ ಮುಂಚೆನೆ ಎಷ್ಟು ಜನ ಇದ್ದಾರೆ ನನಗೆ. ನಂತೂ ಸಾಕಾಯಿತು ಅಂತ ಸಾಂಗ್ ಬರುತ್ತೆ ನೋಡಿ. ಅಂದರೆ ಇದು ಅಡ್ವರ್ಟೈಸ್ ಬರುತ್ತೆ ನೋಡಿ, ಹಂಗಾಗ್ಬಿಟ್ಟಿದೆ ಅಲ್ಲಿ. ಇವಾಗ ಟ್ರೈನಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಅವಾಗಿಂದ. ವೆಯ್ಟ್ ಫಾರ್ ಟ್ರೈನ್. ಆ್ಯಕ್ಚುಲಿ ತನುಮ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟಲ್ಲಿದ್ದಾಳೆ ಬಾಲ್ ಭವನ್ಗೆ ಹೋಗಬೇಕು ಅಂತ. ಇಲ್ಲೇ ಬೆಂಗಳೂರಲ್ಲೇ ಇಟ್ಕೊಂಡು ಕರ್ಕೊಂಡೋಗೋಕ್ಕಾಗಿರಲಿಲ್ಲ. ಸೊ ಇವತ್ತು ಹೋಗಿದ್ದಾಯಿತು. ನೋಡಿದ್ರೆ ಫುಲ್ ರಶ್ಶು. ಒಂದು ಎಂಟ್ರಿ ಟಿಕೆಟ್ ತೊಗೊಳೋದಕ್ಕೇ 1/2 hour 45 minutes ವೆಯ್ಟ್ ಮಾಡಿದ್ದು. ಟ್ರೈನ್ ಟಿಕೆಟ್ ತೊಗೊಳಕ್ಕೆ ಅಷ್ಟೊತ್ತು ವೆಯ್ಟ್ ಮಾಡಿದ್ದು. ಅದಾದಮೇಲೆ ಟ್ರೈನ್ ಬರೋದಕ್ಕೆ ವೆಯ್ಟ್ ಮಾಡಿದ್ದು. ಸೊ ಎಂಜಾಯ್ಮೆಂಟ್ ಅನ್ನೋದು ಮಾಡಿದ್ವಿ. ಹತ್ತತ್ರ ಒಂದು 85% ಎಂಜಾಯ್ಮೆಂಟ್ ಮಾಡಿದ್ವಿ. ಅಷ್ಟರಲ್ಲಿ ಮಳೆ ಬಂದ್ಬಿಡ್ತು. ಸೊ ನಮ್ಮ ತನುಮಂದು ಕ್ರಿಸ್ಮಸ್ ವೆಕೇಷನ್ಸ್ ಇಷ್ಟೇ ಆಗಿತ್ತು. ಎಲ್ಲೂ ದೂರ ಕರ್ಕೊಂಡೋಗಿಲ್ಲ. ಸೊ ಇಲ್ಲೇ ಬಾಲ್ ಭವನ್ ಕಬ್ಬನ್ ಪಾರ್ಕಲ್ಲೇ ಆಯಿತು. ಮ್ಯೂಸಿಯಂಗೂ ಹೋಗೋಣ ಅಂತ ಇದ್ವಿ, ಅದೇ ಮ್ಯೂಸಿಯಂ ಕ್ಲೋಸ್ ಆಗೋಯ್ತು. ಸೊ ಬಾಲ್ ಭವನ್ಗೆ ಹೋಗಿ ಸ್ವಲ್ಪ ಹೊತ್ತು ಪಾರ್ಕಲ್ಲಿ ಆಟ ಆಡಿ, ಆಮೇಲೆ ಬೋಟಿಂಗಿಗೆ ಹೋಗಲೇಬೇಕು ಅನ್ನೋದೊಂದು ಹಠ. ಎಷ್ಟೊತ್ತಿಂದ ಅಂದರೆ ಟ್ರೈನಿಂದ ಇಳಿದಾಗಿಂದ ಬೋಟಿಂಗ್ ಹೋಗಲೇಬೇಕು ನಾನು ಅಂತ. ಸೊ ನಮಗೆ ಸ್ವಲ್ಪ ಬೋಟಿಂಗು ಅನ್ನೋದೆಲ್ಲ ಸ್ವಲ್ಪ ಫೋಬಿಯಾ. ಸೊ ಯಾರು ಹೋಗ್ತಾರೆ ಅವಳ ಜೊತೆ ಅಂತ ಗೊತ್ತಿಲ್ದಿರ ನಮ್ಮ ಅಜ್ಜಿ ಜೊತೆ ಅವ್ರ ಪಪ್ಪ ಜೊತೆ ಬೋಟಿಂಗ್ ಹೋದ್ಲು ಗಲೀಜ್ ನೀರಲ್ಲಿ. ಮಳೆ ನೀರಲ್ಲಿ. ಸೊ ಅವಳು ಎಂಜಾಯ್ ಮಾಡಿಕೊಂಡು ಬಂದ್ಲು. ಮಳೆ ನೀರಲ್ಲಿ ಅದ್ಯಾರೋ ಪ್ಲಾಸ್ಟಿಕ್ ಎಲ್ಲ ಹಾಕ್ಬಿಟ್ಟು ಗಲೀಜ್ ಮಾಡ್ಬಿಟ್ಟಿದ್ದಾರೆ, ಅನ್ಎಜುಕೇಟೆಡ್ಸ್. ಸೊ ಆ್ಯಕ್ಚುಲಿ ನಾನು ತುಂಬ ವರ್ಷ ಆಗಿತ್ತು ಹೋಗಿ. ಫಸ್ಟ್ ಟೈಮ್ ಎಷ್ಟು 10-12 years ಮೇಲೆ ಹೋಗಿದ್ದು ತಿರ್ಗಾ ಟ್ರೈನಲ್ಲಿ. ಅವಳಕ್ಕಿಂತ ನನಗೆ ಒಂಥರ ಎಕ್ಸೈಟ್ಮೆಂಟ್. ಯಾಕಂದರೆ ನಾನು ಈ ಟಾಯ್ ಟ್ರೈನ್ ತುಂಬ ಇಷ್ಟ ನನಗೆ. ಸಣ್ಣ ಹುಡುಗಿಲಿ ತುಂಬ ಸತಿ ಹೋಗಿದ್ದೀನಿ ಗೊತ್ತಾ ನಾನು. ತಾತ ಎಷ್ಟೊಂದು ಸತಿ ಕರ್ಕೊಂಡೋಗಿದ್ದೆ. ಅವಾಗೆಲ್ಲ ಹಂಗೆ ಹಿಂದೆ 5-6 ರೌಂಡ್ಸ್ ಹೊಡಿತಾ ಇದ್ವಿ ನಾವು. ಇವಾಗ ನೋಡಿದ್ರೆ 1 ಟಿಕೆಟ್ ತೊಗೊಳೋದಕ್ಕೇ 45 minutes 1 hour ವೆಯ್ಟ್ ಮಾಡಬೇಕು. ಸೊ ಇಲ್ಲಿ ನೋಡಿ ಬೋಟಿಂಗ್ ಕೌಂಟ್ರಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ, ಇರೋದು 2 ಬೋಟು, ಅದು 2 rounds. ಇವ್ರ ಕ್ಯೂ ಅಲ್ಲಿ ನಿಂತ್ಕೊಂಡು ಆ ಬೋಟ್ ಬರೋ ಅಷ್ಟಲ್ಲಿ ಅಥವಾ ಒಂದು 15-20 rounds ಆದಮೇಲೆ ಇವ್ರ ಟರ್ನ್ ಸಿಕ್ಕಿದ್ದು. ಸೊ ಇವತ್ತು ಸಣ್ಣ ಪಿಕ್ನಿಕ್ ಅಲ್ಲ, ಸಣ್ಣ ಔಟಿಂಗ್ ಅವಳಿಗಷ್ಟೇ. ಬಟ್ ಎಂಜಾಯ್ಮೆಂಟ್ ತುಂಬ ಚೆನ್ನಾಗಿತ್ತು. ನಾವು ಹೋಗಿದ್ದು 5 ಜನ. ಬಟ್ ನಾವು 4 ಜನರೇಷನ್ ಅವ್ರು ಅಲ್ಲೇ ಇದ್ದೀವಿ. ಮೀನ್ಸ್ ನಮ್ಮ ಅಜ್ಜಿ, ತನುವ್ರ ಅಜ್ಜಿ, ನಾನು, ತನು. ಅದೊಂದು ಖುಷಿ ನಮಗೆ 4 ಜನ ಹೋಗಿದ್ದು. ಆಮೇಲೆ ಟ್ರೈನಿಂದ ಇಳಿದ ತಕ್ಷಣ ಕೇಳಿದ್ರೆ ಫುಲ್ ಖುಷಿ ನಮ್ಮ ಮೇಡಮ್ಮು. ಅವಳಿಗಿದ್ಲೆಲ್ಲ ವಸ್ತು. ನಾನು ಆ್ಯಕ್ಚುಲಿ ಲಾಲ್ಬಾಗ್ ನೋಡಿದ್ದಾಳೆ, ಕಬ್ಬನ್ ಪಾರ್ಕ್ ನೋಡಿರಲಿಲ್ಲ. ಅದಕ್ಕೋಸ್ಕರ ಕಬ್ಬನ್ ಪಾರ್ಕ್ ನೋಡಲೇಬೇಕು ಅಂತ ತುಂಬ ನಿನ್ನೆ ರಾತ್ರಿಯಿಂದ ಎಲ್ಲ ಸಿಕ್ಕಾಪಟ್ಟೆ ಹತ್ತು ನಾನು ಬಾಲ್ ಭವನ್ಗೆ ಹೋಗಲೇಬೇಕು ಅಂತ. ಇವ್ರು ನಮ್ಮ ಅಜ್ಜಿ, ಅವ್ರು ನಮ್ಮ ಅಮ್ಮ, ಇವ್ರು ಯಾರೋ ಗೊತ್ತಿಲ್ಲ. ಅಲ್ಲಿ ಯಾರೋ ಹುಡುಗಿ ಇದ್ಲು,
ಅದು ತಪ್ಪಿಸ್ಕೊಂಡಿರೋ ಥರ. ಅದಕ್ಕೆ ಅವಳನ್ನ ಫಿಲ್ಮ್ ಮಾಡ್ತಾಯಿದ್ದೆ. ಅಮ್ಮ ಸುಮ್ಮನೆ ಇರಮ್ಮ, ನಾನೇ ನಿನ್ನ ಮಗಳು. ನೀನಾ? ಯಾರು ಹೇಳಿದ್ದು? ಆ್ಯಸ್ ಯೂಶಲ್ ಈಚೆಗಡೆ ಹೋದರೆ ನಮ್ಮ ಮಗುಗೆ ಚಾರ ಕೊಡ್ತಾನೇ ಇರಬೇಕು. ಅಜ್ಜಿ ಐಸ್ ಕ್ರೀಮ್ ತಿಂದಿದ್ದೀನಿ, ತುಂಬ ಚೆನ್ನಾಗಿತ್ತು. ನಾನು ಅಂದ್ಕೊಂಡೆ ಅಜ್ಜಿದ ಐಸ್ ಕ್ರೀಮ್ ತರಬೇಕಾಯ್ತು. ಅದೇ ಅವ್ರದ್ದು ಬಿಟ್ಟು ಬೇರೆ ಎಲ್ಲಾರ್ದು ಅವಳಿಗೆ ಇಷ್ಟ ಆಗುತ್ತೆ. ಅಜ್ಜಿದ ಐಸ್ ಕ್ರೀಮ್ ಇಷ್ಟ ಆಯಿತು ಅಂತ. ಚಾಕೋ ಮೆಲ್ಟೆಡ್. ಸೊ ಐಸ್ ಕ್ರೀಮ್ ತಿಂದು ಇನ್ನೆಲ್ಲೂ ಈಚೆಯಲ್ಲಿ ಫುಡ್ಡು ಏನೂ ಅಷ್ಟು ಸಿಕ್ಕಲಿಲ್ಲ. ಸೊ ಈಚೆ ಬಂದು ಊಟ ಮಾಡಿಕೊಂಡು ಬಂದಿದ್ದಾಯಿತು. ಇಲ್ಲಿ ನಾನು ಅವಳಿಗೊಂದು ಜೋಕ್ ಹೇಳ್ತಾ ಇದ್ದೀನಿ. ಜೋಕ್ ಅಂದರೆ ಅಲ್ಲೇ ಆಗಿದ್ದು. ಆ್ಯಕ್ಚುಲಿ ನಮ್ಮ ಅಜ್ಜಿ ಐಸ್ ಕ್ರೀಮ್ ಚೆನ್ನಾಗಿದೆಯಾ ಅಂದರೆ ನಮ್ಮ ಅಜ್ಜಿ ಎಲ್ಲ ಚೆನ್ನಾಗಿದೆ ಕಣೆ, ಆದರೆ ತುಂಬ ತಣ್ಣಗಿದೆ ಅಂದರು. ಅದಕ್ಕೆ ಕಾಮಿಡಿ ಮಾಡ್ತಾಯಿದ್ವಿ ನಮ್ಮ ಅಜ್ಜಿಗೆ. ಏನಪ್ಪ ಹಿಂಗೆ ಹೇಳಿದ್ರು, ಐಸ್ ಕ್ರೀಮ್ ಕೋಲ್ಡಾಗೆ ಇರುತ್ತಲ್ಲ ಅಂತ ಕಾಮಿಡಿ ಮಾಡ್ತಾಯಿದ್ವಿ ನಮ್ಮ ಅಜ್ಜಿಗೆ. ಏನು ಮಾಡೋದು, ಅವಾಗವಾಗ ಅವ್ರೂ ಗೊತ್ತಿಲ್ಲದಿರಂಗೆ ಜೋಕ್ ಕ್ರ್ಯಾಕ್ ಮಾಡ್ತಾ ಇರ್ತಾರೆ, ನಾವು ಅದಕ್ಕೆ ನಗ್ತಾ ಇರ್ತೀವಿ. ಸೊ ಇದು ಒಂಥರ ಅವ್ರ ಅಪ್ಪನ ಬೇಬಿ. ಇದು ಯಾವಾಗಲೂ ಅಲ್ಲೇ ಕಚ್ಕೊಂಡೇ ಇರುತ್ತೆ. ಅಲ್ಲಿ ಎಷ್ಟೇ ಜನ ಇದ್ದರೂ ಒಂಥರ 24 hours ಕಚ್ಕೊಂಡೇ ಇರಬೇಕು ಅನ್ನಂಗೆ. ಸೊ ಇಲ್ಲೆಲ್ಲೋ ಹೋಗಿ ಬಂದಿದ್ದಲ್ಲ. ಆ್ಯಕ್ಚುಲಿ ಇದು ವೀಡಿಯೋ ಮಾಡಿ ಹಾಕಿರೋದು. ಇದು ಆ್ಯಡ್ ಮಾಡಲೇಬೇಕು, ಕೋಟೆ ಥರ ಇದೆಯಂತೆ ಅವಳಿಗೆ. ಆಮೇಲೆ ಇದು ಯಾವುದೋ ಕ್ಲೈಂಬರ್ಸು, ಅದ್ರ ಹೆಸರು ನಂಗೆ ಸರಿಯಾಗಿ ಗೊತ್ತಿಲ್ಲ. ಅದು ಮೇಡಮ್ ಹತ್ತಬೇಕು ಅಂದ್ಕೊಂಡ್ರು, ಬಟ್ ಅವಳ ಡ್ರೆಸ್ಸು ಶಾರ್ಟ್ಸ್ ಹಾಕ್ಕೊಂಡು ಮಿಡ್ಡಿ ಹಾಕ್ಕೊಂಡು ಹೋಗಿರೋದ್ರಿಂದ ಅಲ್ಲಿ ಬೇಡ ಹತ್ಸೋದು ಅಂತ ಸುಮ್ಮನಾದ್ವಿ. ಅಷ್ಟು ಧೈರ್ಯ ಬಂದ್ಬಿಟ್ಟಿದೆ ನಮ್ಮ ತನುಮಗೆ, ಅಷ್ಟು ಹೈಟ್ ನಾನು ಹತ್ತುತ್ತೀನಿ ಅಂತ ಅಂದ್ಬಿಟ್ಟು. ಇವಾಗ ತಿರ್ಗಾ ಹಿಂಸೆ ಅವ್ರ ಅಪ್ಪನಿಗೆ. ಎಲ್ಲನ ಅವಳು ಎಷ್ಟು ಕಡೆ ತಿರುಗ್ತಾಳೋ ಎಲ್ಲ ಕಡೆ ಸುತ್ತಿಸ್ಬೇಕು ಅಂತ. ಅವರಪ್ಪ ಎಲ್ಲೋಗೋಕ್ಕೂ ರೆಡಿ ಇಲ್ಲ. ಸೊ ಇನ್ನೇನು ಮಾಡೋದು ಅಂದ್ಬಿಟ್ಟು ಲಾಸ್ಟಲ್ಲಿ ನಾನು ಆಪ್ಷನ್ ಅವಳಿಗೆ, ನೀನೇ ಬಾ ಅಂತ. ಸೊ ಅದಕ್ಕೆ ಅವಳಿಂದ ಹೋಗಿದ್ದು. ಅಲ್ಲೋಗಿ ಒಂದು 2-3 ವೀಡಿಯೋ ಶೂಟ್ ಮಾಡಿದ್ದಾಯಿತು, ರೀಲ್ಸ್ಗೆ ಮಾಡಿಕೊಂಡ್ಳು. ಅಂದರೆ ಅವಳು ಎಕ್ಸೈಟ್ಮೆಂಟ್ ನೋಡೋಕ್ಕಾಗಲ್ಲ, ಅಷ್ಟು ಖುಷಿ. ಸೊ ಇಲ್ಲೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದೇನೆ ಬೋಟಿಂಗ್ಗೆ. ಸೊ ಬೋಟಿಂಗ್ ಕ್ಲಿಪ್ಸ್ನ ನೋಡಿ. ಮತ್ತು ನಮ್ಮ ತನುಮ ಎಷ್ಟು ಪುಟ್ಲಿ ಅಂದರೆ ಉಯ್ಯಾಲೆ ಆಡೋದಕ್ಕೆ ಅಷ್ಟೇ ಅವಳು ಆಡೋದು. ಇವಾಗ ಏನು ಆಡ್ತಾಯಿದ್ಯೋ ಅಷ್ಟೇ ಆಡೋದವಳು. ಅದಕ್ಕೆ ಮೇಲೆ ಒಂಚೂರು ತಳ್ಬಿಟ್ರು ಜೋರಾಗಿ ಕಿರ್ಚ್ಕೋತಾಳೆ. ಇವಾಗ ನೋಡಿ ಅದೇ ಮಾಡ್ತಾಳೆ. ಅವರಪ್ಪ ಒಂಚೂರು ಆಡಿಸಿದ್ದಕ್ಕೆ ಆಗಲೇ ಕೇಳ್ಕೊತಾಳು, ಪಾಪ ಬೇಡ ಅಂತ. ನಂಬರ್ 1 ಪುಕ್ಲಿ. ಅಲ್ಲಿದ್ದಿದ್ದು ಸಣ್ಣ ಮಕ್ಕಳು ಎಷ್ಟು ಚೆನ್ನಾಗಿ ಆಡ್ತಾಳೆ ನೋಡಿ, ಹೆಂಗೆ ಆಳ್ತಾ ಇದ್ದಾಳೆ. ಅಳ್ತಾಳಮ್ಮ, ನನಗೆ ಬ್ಯಾಗ್ ಬೇಕಮ್ಮ, ಎಷ್ಟು ಜನ ಹೈಟ್ ಮಾಡ್ಬೋದು ನಾನು. ಓಹೋ ಹೌದು ನಿಜವಾಗ್ಲೂ. ಒಂದ್ಸಲಿ ನನಗೆ ಅದು ಇದಿತ್ತಲ್ಲ, ಅಲ್ಲಿ ನಾನು ಕೂತ್ಕೊಂಡೆ, ಪಪ್ಪ ಇಷ್ಟು ಜೋರಾಗಿ ತೊಳ್ತು, ಆವಾಗ ಅಂತ ಕೂತಿದ್ರು. ಭಯ ಪಾಪ, ಯಾವುದೂ ಆಡೋಕ್ಕೊಳಗೆ ಇಷ್ಟನೇ ಇಲ್ಲ. ಯಾಕಂದರೆ ಅವ್ರಿಗೆ ತುಂಬ ಧೈರ್ಯ ಅಲ್ವಾ, ಅದಕ್ಕೋಸ್ಕರ ಆಡಲ್ಲ ಅವರು ಯಾವುದೂ. ಅದಕ್ಕೆ ನಮ್ಮ ಅಜ್ಜಿ ರೇಗಿಸ್ತಾ ಇದ್ದಾರೆ, ನಾನೇ ಎಲ್ಲ ಆಡ್ತೀನಲ್ಲೇ, ನೀನು ಯಾಕೆ ಹಿಂಗೆ ಎದುರ್ಕೊಳ್ತಾ ಇದೆಯಾ ಅಂತ. ಆ್ಯಕ್ಚುಲಿ ಅಲ್ಲಿರೋ 5 ಜನದಲ್ಲೂ ತುಂಬ ಧೈರ್ಯವಂತೆ ಅಂದರೆ ನಮ್ಮ ಅಜ್ಜಿ ಒಬ್ಬರೇ. ಯಾವ ರೈಡ್ಸಲ್ಲಿ ಕೂತ್ಕೊಂಡ್ರು ಅವ್ರೊಂದು ಚೂರು ಅಳ್ಳಾಡ್ದಿರ ಇದು ಮಾಡ್ತಾರೆ. ಫೈನಲಿ ಹುಡುಕೊಂಡು ನಮ್ಮ ಅಮ್ಮನ ಎಳ್ಕೊಂಡು ಹತ್ಕೊಂಡು ರೇಗಿಸ್ಕೊಂಡು ಕರ್ಕೊಂಡು ಹೋದ್ದು. ನಾನು ಹೇಳ್ತಾ ಇದ್ದೀನಿ, ಈಚೆ ಕಡೆ ಒಂದು ಬೋಟ್ ಇಟ್ಟಿದ್ದಾರೆ, ಅದ್ರಲ್ಲಿ ಕೂತ್ಕೊಂಡು ಫೋಟೋ ತೆಗೆಸ್ಕೊ ಅಂತ. ಅದಕ್ಕೆ ಹಂಗೆ ಶಿಡ ಅಂತ ಕಯ್ಯ ಅಂತ. ಚೆನ್ನಾಗೇ ಇದೆಯಾ? ಹೆಂಗಮ್ಮ ಮುಖ ಮಾಡಿದ್ದೀನಿ ನಾನು. ಮತ್ತು ನಮ್ಗೆ ಎಷ್ಟು ಬೇಜಾರಾಗುತ್ತೆ ನೀನು ಹಂಗೆ ಮುಖ ಮಾಡಿದಾಗ. ಆಮೇಲೆ ಸೊ ಬೋಟಿಂಗ್ ಹೋಗಿದ್ದಾಳೆ, ಅದು ಕ್ಲಿಪ್ ನೋಡಿ. ಸೊ ಇಷ್ಟು ದಿನ ವೀಡಿಯೋಸ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಪರ್ಸ್ನಲ್ಸ್ ಇಶ್ಯೂಸ್ ಹಂಗೆಲ್ಲ ಆಗಿದ್ದರಿಂದ. ಇನ್ನು ಮುಂದಕ್ಕೆ ವೀಡಿಯೋ ಕಂಟಿನ್ಯೂಸ್ ಇಲ್ಲದೆ ಇದ್ರೂ, ಕಾನ್ಸ್ಟೆಂಟಾಗಿ ಬರದೇ ಇದ್ರೂ ಅವಾಗವಾಗ ಚೂರು ಬರ್ತಾ ಇರುತ್ತೆ. ಅದಾದಮೇಲೆ ಇನ್ನೊಂದು 15-20 ಡೇಸ್ ಇಲ್ಲ 1 ಮಂತ್ ಆದಮೇಲೆ ಡೈಲಿ ಬರುತ್ತೆ. ಸೊ ಬೋಟಿಂಗ್ಗೆ ಕಾಯ್ತಾರ ನೋಡಿ, ಅಷ್ಟು ಮುಗಿಸ್ಕೊಂಬಂದು ಕಾಯ್ಕೊಂಡಿರೋದು ಇದು. ಎಷ್ಟು ಜನ ಇದೆ ಅಂತ. ಅಲ್ಲ ನಾನು ಎತ್ತುತ್ತಾ ಇದ್ದೀನಿ, ಹತ್ತುತ್ತಾ ಇದ್ದೀನಿ. ಅವಳಿಗೆ ಎಷ್ಟು ಖುಷಿ ಅಂದರೆ ಅಲ್ಲಿ ಬೋಟ್ ಹೋಗ್ತಾ ಇದ್ರೆ ಬಾಯಿ ತಕೊಂಡು 2 ರೌಂಡ್ಸ್ ಓಡ್ ಬಂದು ನಮ್ಮಮ್ಮ 1 ರೌಂಡ್ ಕ್ಲಿಪ್ ಮಾಡಿದ್ರು. 1 ರೌಂಡು ಕಟ್ ಮಾಡಿದ್ದಾರೆ. ಏನೂ ಕಟ್ ಮಾಡಿಲ್ಲ, ಇನ್ನೇನು 2 ರೌಂಡು ಹಾಕೊಂಡು ಕೂತ್ಕೊಳ್ಳೋದಕ್ಕಾಗತ್ತಾ. ಸೊ ಇನ್ನು ಮುಂದೆ ಹಾಕೋ ವೀಡಿಯೋಸ್ಗೆ ನಿಮ್ಮ ಸಪೋರ್ಟ್ ಕೊಡ್ತಾಯಿರಿ. ಇಷ್ಟು ದಿನ ವೀಡಿಯೋಸ್ ಮಾಡದೇ ಇರೋದಕ್ಕೆ ಯಾರು ನೋಡಿ ಇಷ್ಟಪಡ್ತಿದ್ರು ಸಾರಿ. ತುಂಬ ಜನ ಇಲ್ಲದೇ ಇದ್ರು, ಸ್ವಲ್ಪ ಜನ ನೋಡಿ ಇಷ್ಟಪಡ್ತಿದ್ರಿ. ಸೊ ಅವ್ರಿಗೆಲ್ಲ ಸಾರಿ. ನೆಕ್ಸ್ಟ್ ಇನ್ನು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀವಿ. ಆಮೇಲೆ ನಮ್ಮ ಚಾನೆಲ್ನ ಹಿಂಗೆ ನೋಡ್ತಾ ಇರಿ ಮುಂದೆ ವೀಡಿಯೋ ಹಾಕಿದಾಗ. ಬೇಜಾರು ಮಾಡ್ಕೋಬೇಡಿ, ಓಕೆನಾ? ಲೈಕ್, ಶೇರ್, ಸಬ್ಸ್ಕ್ರೈಬ್. ಬಾಯ್.
ನಮ್ಮ ವೀಡಿಯೋಸ್ನ ಹಿಂಗೆ ಹಾಕಿದಾಗೆಲ್ಲ ಸ್ವಲ್ಪ ಪ್ರೀತಿ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾನ ಇದ್ರೆ ಕಾಮೆಂಟ್ ಮಾಡಿ. ಸೊ ಬಾಯ್. ಇನ್ನು ಮುಂದಕ್ಕೆ ಆದಷ್ಟು ಟ್ರೈ ಮಾಡೋಣ ಕಂಟಿನ್ಯೂಸ್ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ. ಕುಕ್ಕಿಂಗ್ ವೀಡಿಯೋಸ್ ಅಂತೂ ತುಂಬ ವೆಯ್ಟ್ ಮಾಡ್ತಾ ಇದೆ. ಸೊ ನಾನು ರೆಸಿಪೀಸ್ ಎಲ್ಲ ಬರೆದಿಟ್ಟಿದ್ದೀನಿ ಏನೇನು ಮಾಡಬೇಕು ಅಂತ, ಏನೇನು ಮಾಡೋಣ. ಏನಕ್ಕೆ ಇಷ್ಟು ದಿನ ವೀಡಿಯೋ ಮಾಡಿಲ್ಲ ಅಂತ ನೆಕ್ಸ್ಟ್ ವೀಡಿಯೋಸ್ ಹಾಕಿದಾಗ ಚೂರು ಹೇಳ್ಕೊಂಡು ಹೋಗ್ತೀನಿ ಯಾಕೆ ವೀಡಿಯೋಸ್ ಮಾಡಿಲ್ಲ ಅಂತ. ಸೊ ದಿಸ್ ವಾಸ್ ಅವರ್ ಡೇ. ಕ್ರಿಸ್ಮಸ್ ಆದಮೇಲೆ ಆಗಿದ್ದು. ಕ್ರಿಸ್ಮಸ್ ಅನ್ನೋದಕ್ಕಿಂತ ನಮ್ಮ ತನುಮಾದು ಡೇ ಔಟ್. ಅವಳು ಹತ್ತು ಕಾಲಿಟ್ಕೊಂಡು ನಮಗೆ ಪ್ಲೀಸ್ ಈಚೆ ಕರ್ಕೊಂಡು ಹೋಗ್ರಿ ಅಂತ ದಿನ ಈಚೆ ತಿರುಗಿದ್ರು ನನ್ನ ಮಗಳು 1 ನೈಟ್ ಮಲಗಿದ್ರೆ ಬೆಳಗ್ಗೆ